ಹೆಲೋ ಫ್ರೆಂಡ್ಸ್, ಇವತ್ತೊಂದು ಆರೋಗ್ಯವಾದ ರುಚಿಯಾದ ತಿಮರೆ ತಂಬುಳಿ ಮಾಡುವ. ಈ ತಿಮರೆಗೆ ಬ್ರಾಹ್ಮಿ ಅಥವಾ ಒಂದೆಲಗ ಅಂತ ಸಹ ಹೇಳ್ತಾರೆ. ಇದು ಈಗ ನಾನು ಹೊರಗಿಂದ ತಿಮರೆಯನ್ನೆಲ್ಲ ಕೊಯ್ದುಕೊಂಡು ಬರ್ತಿದ್ದೇನೆ. ಬಂದು ಅದನ್ನು ಸರಿಯಲ್ಲಿ ಅದರದ್ದು ಬೇರು ಸಮೇತ ತಂದರೆ ಒಳ್ಳೆಯದು. ಅದನ್ನು ಸರಿ ತೊಳೆದುಕೊಳ್ಬೇಕು. ಆಮೇಲೆ ಒಂದು ಬಾಣಲೆಗೆ 2 ಸ್ಪೂನ್ ತುಪ್ಪ, 1.5 ಸ್ಪೂನ್ನಷ್ಟು ಕಾಳುಮೆಣಸು ಹಾಗೂ 1 ಸ್ಪೂನ್ನಷ್ಟು ಜೀರಿಗೆ ಹಾಕಿ ಹುರಿದುಕೊಳ್ಬೇಕು. ಆಮೇಲೆ ಮಿಕ್ಸಿ ಜಾರಿಗೆ ಈ ಹುರಿದದ್ದನ್ನು ಹಾಕಿ ತಿಮರೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಒಂದು 2-3 ಸ್ಪೂನ್ ಆಗುವಷ್ಟು ತೆಂಗಿನ ತುರಿಯನ್ನು ಹಾಕ್ಕೊಳ್ಬೇಕು. ಸ್ವಲ್ಪ ನೀರು ಹಾಕಿ ಇದನ್ನು ರುಬ್ಬಿಕೊಳ್ಬೇಕು. ಅದು ಸ್ವಲ್ಪ ರುಬ್ಬಿ ಆದಮೇಲೆ ಮತ್ತೆ ಪುನಃ ಮಜ್ಜಿಗೆ ಹಾಕಿ ರುಬ್ಬಿಕೊಳ್ಬೇಕು, ನುಣ್ಣಗೆ ರುಬ್ಬಬೇಕು. ಈ ತಿಮರೆಯ ಗಿಡದ ಬೇರನ್ನು ಮಕ್ಕಳು ಸಣ್ಣದಿರಬೇಕಾದ್ರೆ ಬರೀ ಹೊಟ್ಟೆಗೆ ಜಗ್ದು ತಿನ್ನಲಿಕ್ಕೆ ಕೊಡಬೇಕು. ಅದು ಅವರ ಮೆಮೊರಿ ಪವರನ್ನು ತುಂಬ ಒಳ್ಳೇದು ಮಾಡ್ತದೆ. ಕಲ್ತದ್ದೆಲ್ಲ ನೆನಪಿರ್ತದೆ ಅವರಿಗೆ. ಮತ್ತು ದೇಹಕ್ಕೆ ತುಂಬ ತಂಪು, ಕಣ್ಣಿಗೆ ತುಂಬ ಒಳ್ಳೆಯದು. ಹಾಗೆ ಎಲ್ಲಿ ಎಲ್ಲ ಸಿಗ್ತದೆ ಆಗ ಎಲ್ಲ ತಗೊಂಡು ಬಂದು ಇದನ್ನು ಯೂಸ್ ಮಾಡಿದರೆ ಎಲ್ಲರಿಗೂ ಒಳ್ಳೆಯದು. ಈಗ ಇದಕ್ಕೊಂದು ಒಳ್ಳೆ ಒಗ್ಗರಣೆ ಕೊಡುವ. ಒಗ್ಗರಣೆಗೆ 1-2 ಸ್ಪೂನ್ ತೆಂಗಿನೆಣ್ಣೆ, ಒಂದು ಸ್ವಲ್ಪ ಸಾಸಿವೆ ಮತ್ತು ಉದ್ದಿನಬೇಳೆ ಮತ್ತು 1 ಮೆಣಸು ಹಾಕಿ ಸರಿಯಲ್ಲಿ ಪಟಪಟ ಹೇಳುವವರೆಗೆ ಹುರಿಬೇಕು. ಆಮೇಲೆ ಬೇಸೊಪ್ಪು ಹಾಕಿ ತಂಬುಳಿಗೆ ಈ ಒಗ್ಗರಣೆಯನ್ನು ಹಾಕಿ ಮುಚ್ಚಿಡಬೇಕು. ಆಗ ನಮ್ಮ ತಿಮರೆ ತಂಬುಳಿ ರೆಡಿ ಆಗ್ತದೆ. ಊಟಕ್ಕೆ ತುಂಬ ಒಳ್ಳೆಯದು, ದೇಹಕ್ಕೆ ತುಂಬ ತಂಪು. ಟ್ರೈ ಮಾಡಿ. ಥ್ಯಾಂಕ್ ಯು.